ಲ್ಯಾಂಪ್ ಮಾಡಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್? ಅಮ್ಮ ಅದು ಒಂದು 7-8 ಸ್ಟೆಪ್ ಅಮ್ಮ. ಫಸ್ಟು ಈರುಳ್ಳಿ ಸಿಪ್ಪೆ ತಗೊಬೇಕು, ಅದನ್ನ ಐರನ್ ಮಾಡಿಬಿಟ್ಟು ಪ್ಲ್ಯಾಟ್ ಮಾಡಿಬಿಟ್ಟು ಒಂದು ಬುಕ್ಕಲ್ಲೆಲ್ಲ ಇಟ್ಬಿಡ್ತೀನಿ. ಅದೊಂದು ಆಯಿತು. ತಿರ್ಗಿ ಆಮೇಲೆ ಆ ಬಟ್ಟೆ ತಗೊಬೇಕು, ಆಮೇಲೆ ಆ ಕಡ್ಡಿಗಳು 3 ತ್ರಿಕೋನ ಥರ ಕಡ್ಡಿ ಮಾಡಿಬಿಟ್ಟು ಅದಕ್ಕೆಲ್ಲ ಟ್ಯೂಬ್ಲೈಟ್ ಎಲ್ಲ ಹಾಕಿ ಅದು ವೈರಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಟ್ಟೆನ ರ್ಯಾಪ್ ಮಾಡಬೇಕು. ಆ ರ್ಯಾಪ್ ಮಾಡಿ ಅದನ್ನು ನೀವು ಗಮನ ಮಾಡ್ಬೋದು, ಬೆಂಡೆಕಾಯಲ್ಲಿ ನಾನು ಡೆಂಟ್ ಮಾಡಿರೋದು ಅಷ್ಟೇ ಅಮ್ಮ. ಕರೆಕ್ಟ್. ಅದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಫೈನಲಾಗಿ ಅನ್ನದ ಗಂಜಿ ತಗೊಂಡು ಈರುಳ್ಳಿ ಸಿಪ್ಪೆನ ಪೇಸ್ಟ್ ಮಾಡ್ತೀನಿ ಅದಕ್ಕೆ. ಓ, ಇದು ಪೇಸ್ಟ್ ಮಾಡೋದು ಕೂಡ ನೀವು ಫೆವಿಕಾಲ್ ಯೂಸ್ ಮಾಡಲ್ಲ? ನೆವರ್ ಅಮ್ಮ. ಓಕೆ. ನಾನು ಅದೇ ಹೇಳಿದ್ದು, ಗ್ರಾಹಕರೇ ಡೈರೆಕ್ಟಾಗಿ ಬಂದರೆ ಅವ್ರ ಮುಂದೆನೇ ಮಾಡಿ ತೋರಿಸ್ತೀನಿ. ನಾನು ವರ್ಕ್ಶಾಪ್ಸು ಮಾಡ್ತೀನಿ. ಬಟ್ ಇದೊಂದು ಭಯ ಇರುತ್ತಲ್ಲ ಸರ್, ಇದು ಕಂಪ್ಲೀಟಾಗಿ ನಾವು ಬಯೋಡಿಗ್ರೇಡಬಲ್ ಯೂಸ್ ಮಾಡಿರ್ತೀವಿ, ಮಳೆಯಲ್ಲಿ ನೆಂದರೆ ವಾಸನೆ ಬರುತ್ತೇನೋ? ಅದು ನಾನು ಹೇಳ್ತೀನಿ. ಈಗ ಏನಾಗುತ್ತೆ ಅಂದರೆ ಒಂದು